ನಿಮ್ಗೆ ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಅಂದರೆ ನೀವು ಹೇಗೆ ಇದಕ್ಕೆ ಬಂದ್ರಿ ಅನ್ನೋದು, ಅದ್ರ ಬಗ್ಗೆ ಹೇಳಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನೀವು ಮತ್ತೆ ಮತ್ತೆ ಈ CBT ವ್ಯಾಪಕವಾಗಿದೆ ಅಂತ ಹೇಳಿದ್ರಿ, ಮತ್ತು ಈ ಇನ್ನರ್ ಚೈಲ್ಡ್ ಹೀಲಿಂಗ್ ಈಗಷ್ಟೇ ಸ್ಟಾರ್ಟ್ ಆಗಿದ್ದ ಅಥವಾ ತುಂಬ ಸಮಯದಿಂದ? ಶುರುವಾಗಿ ಸುಮಾರು ಸಮಯ ಆಯಿತು, ಆದರೆ ಪ್ರಾಕ್ಟೀಸ್ ಮಾಡೋರ ಸಂಖ್ಯೆ ಇನ್ನೂ ಕೂಡ ಕಡಿಮೆನೇ ಇದೆ. ಬಟ್ ಅಂದರೆ ಕಂಪ್ಯಾರಿಟಿವ್ಲಿ ಅಂತ ಕಂಪೇರ್ ಮಾಡಬಹುದಾ ಅನ್ನೋದು ಒಂದು, ಕಂಪ್ಯಾರಿಟಿವ್ಲಿ ಯಾವ ಥರ ಅಂದರೆ ಎಷ್ಟು ಪರ್ಸೆಂಟೇಜ್ ಆ ಕಡೆಗೆ ವಾಲತ್ತೆ ಮತ್ತು ಎಷ್ಟು ಜನ ಈ ಕಡೆ ಗಮನ ಕೊಡ್ತಾರೆ, ಮತ್ತು ಇದಲ್ಲದೇ ಬೇರೆ ಬೇರೆ ಮೆಥಡ್ಗಳೇನಾದರೂ ಇದೆಯಾ? ಹೌದು, ನೀವು ಈಗ ಇನ್ನರ್ ಚೈಲ್ಡ್ ಹೀಲಿಂಗನ್ನೇ ಜಾಸ್ತಿ ಇಫೆಕ್ಟಿವ್ ಮತ್ತು ಜಾಸ್ತಿ ರಿಸಲ್ಟ್ ಓರಿಯೆಂಟೆಡ್ ಅಂತ ನೀವು ಹೇಳಬಹುದು. ಬಟ್ ಹೇಗೆ ಓವರ್ ಆಲ್ ನೋಡೋದಾದರೆ? ಖಂಡಿತವಾಗ್ಲೂ ಈಗ ಥೆರಪಿಟಿಕ್ ಮೊಡ್ಯಾಲಿಟಿಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಮೊಡ್ಯಾಲಿಟಿಗಳಿದೆ. ಈಗ ಕೆಲವ್ರಿಗೆ CBTನೂ ವರ್ಕ್ ಆಗ್ಬೋದು, ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಥವಾ ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿ ಅಂತಿದೆ, ಅಥವಾ ಮೆಟಾಕಾಗ್ನೇಟಿವ್ ಥೆರಪಿ MCT ಅಂತ ಕರಿತೀವಿ, ಡೈಲೆಕ್ಟಿಕಲ್ ಬಿಹೇವಿಯರ್ ಥೆರಪಿ ಅಂತಿದೆ. ನಾನು ಈ ಎಲ್ಲ ಥೆರಪಿಗಳ ಮೊಡ್ಯಾಲಿಟಿಗಳನ್ನು ಕಲ್ತವನೇ ಮತ್ತು ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಳಸ್ಕೊಳ್ತೇನೆ. ಸಿಂಪಲಾಗಿ ಹೇಳೋದಂತಾರೆ, ಮೆಟಾಕಾಗ್ನೇಟಿವ್ ಥೆರಪಿ ಹೇಗೆ ವರ್ಕ್ ಆಗ್ತದೆ ಅಂದರೆ, ಫಿಯರ್ ಆಫ್ ಫಿಯರ್ ಕ್ಯಾನ್ ಬಿ ಅಡ್ರೆಸ್ ಥ್ರೂ ಮೆಟಾಕಾಗ್ನೇಟಿವ್ ಥೆರಪಿ. ಉದಾಹರಣೆಗೆ, ನನಗೆ ಈ ಕೆಲಸ ಇದೆ, ಚೆನ್ನಾಗಿ ನಡೀತಾ ಇದೆ, ಎಲ್ಲರೂ ನನ್ನ ಕೆಲಸ ಹೋದರೆ ಅನ್ನುವಂಥ ಒಂದು ಭಯ. ಇದೇನು, ಎಲ್ಲಾದರೂ ಆದರೆ ಅನ್ನುವಂಥದ್ರ ಬಗ್ಗೆ ಭಯ, ನಿಜವಾದ ಭಯ ಅಲ್ಲ. ಸೊ ಇದನ್ನು ನಾವು ಮೆಟಾಕಾಗ್ನೇಟಿವ್ ಥೆರಪಿಯನ್ನು ಬಳಸ್ಕೊಂಡು ಅಡ್ರೆಸ್ ಮಾಡ್ಬೋದು. ಡೈಲೆಕ್ಟಿಕಲ್ ಬಿಹೇವಿಯರ್ ಥೆರಪಿ ಅಂತಂದರೆ, ಸಾಧಾರಣವಾಗಿ ಜನ ಅಂದ್ಕೊಂಡಿರ್ತಾರೆ ಥೆರಪಿಸ್ಟ್ ಹತ್ರ ಹೋದ ತಕ್ಷಣ ಅವ್ರಿಗೆ ನಾವು ಹೇಳಿದ್ದನ್ನೆಲ್ಲ ಅವ್ರು ಒಪ್ತಾರೆ ಅಂತ. ಒಪ್ಪಬೇಕಾಗಿಲ್ಲ. ಕೆಲವೊಂದು ಸರ್ತಿ ನಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ, ಕೆಲವೊಂದು ಸರ್ತಿ ಥೆರಪಿಸ್ಟ್ಗಳು ಅದನ್ನು ಬ್ರೇಕ್ ಮಾಡಬೇಕಾದಂಥ ಅಗತ್ಯವೂ ಇರ್ತದೆ. ಸೊ ಅಂಥಲ್ಲಿ ಡೈಲೆಕ್ಟಿಕಲ್ ಬಿಹೇವಿಯರ್, ಡೈಲೆಕ್ಟಿಕ್ ಅಂದ್ರೆ ಏನು, ಥೀಸಿಸ್ ಆ್ಯಂಟಿಥೀಸಿಸ್, ಈ ಎರಡರ ಘರ್ಷಣೆಯಿಂದಾಗಿ ಬರುವಂಥದ್ದು ಸಿಂಥೆಸಿಸ್. ಸೊ ಆ ರೀತಿಯಲ್ಲಿ ಥೆರಪಿಸ್ಟ್ಗಳು ಕೂಡ ಕೆಲವು ಸರ್ತಿ ನಾವು ಕನ್ಫ್ರಂಟ್ ಮಾಡ್ತೇವೆ, ನೀವು ಯಾಕೆ ಈ ಥರ ಅಂದ್ಕೊಂಡಿದ್ದೀರಾ, ವೇರ್ ಇಸ್ ದಿಸ್ ಬಿಲೀಫ್ ಸಿಸ್ಟಮ್ ಕಮಿಂಗ್ ಫ್ರಮ್. ಸೊ ಈ ಥರ ಡೈಲೆಕ್ಟಿಕ್ ಮೊಡ್ಯಾಲಿಟಿಯಿಂದಲೂ ಕೂಡ ಥೆರಪಿ ಆಗೋದಕ್ಕೆ ಸಾಧ್ಯ ಇದೆ. ಸೊ ಅದೇ ರೀತಿ ಈಗ ಮ್ಯೂಸಿಕ್ ಥೆರಪಿ ಅಂತಿದೆ, ಸೌಂಡ್ ಹೀಲಿಂಗ್ ಅಂತಿದೆ. ಸೊ ಬೇರೆ ಬೇರೆ ಮೊಡ್ಯಾಲಿಟಿಗಳಿದೆ. ಪ್ರತಿಯೊಂದು ಮೊಡ್ಯಾಲಿಟಿಗಳಿಗೂ ಅದರದ್ದೇ ಆದಂಥ ಪ್ರಾಮುಖ್ಯ ಇದೆ. ಯಾವುದನ್ನು ಕೂಡ ಇದು ಹೆಚ್ಚು ಅದು ಕಡಿಮೆ ಅಂತಿಲ್ಲ. ಕ್ಲೈಂಟ್ಗಳಿಗೆ ಯಾವುದು ಸೂಕ್ತ ಅಂತ ಅನ್ನಿಸ್ತದೋ ಅದರ ಆಧಾರದ ಮೇಲೆ ಥೆರಪಿಸ್ಟ್ಗಳು ಅವ್ರಿಗೆ ಬೇಕಾದಂಥ ಮೊಡ್ಯಾಲಿಟಿಯನ್ನು ಯೂಸ್ ಮಾಡುವಂಥ ತಜ್ಞತೆ ನಮ್ಮಲ್ಲಿ ಇರಬೇಕು. ಸೊ ಕೆಲವರಿಗೆ ಮ್ಯೂಸಿಕ್ ಥೆರಪಿ ವರ್ಕ್ ಆಗ್ಬೋದು, ಕೆಲವರಿಗೆ ಆಗದೇ ಇರ್ಬೋದು. ಯಾಕೆಂದರೆ ನನಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೆಚ್ಚು ಆಪ್ತ ಅಂತಾದರೆ ಹಿಂದೂಸ್ತಾನಿ ಸಂಗೀತ ಹಾಕಿದಾಗ ನನಗೆ ಕಿರಿಕ್ ಆಗ್ಬೋದು, ಅಥವಾ ವೆಸ್ಟರ್ನ್ ಮ್ಯೂಸಿಕ್ ಹಾಕಿದಾಗ ನನಗೆ ಇರಿಟೇಷನ್ ಆಗ್ಬೋದು. ಹಾಗಂತ ಜಾನಪದ ಸಂಗೀತ ಕೆಲವರಿಗೆ ಇಷ್ಟ ಆಗ್ಬೋದು. ಸೊ ಮ್ಯೂಸಿಕ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ವೆರೈಟಿಗಳಿದೆ. ಸೊ ಯಾವುದು ಯಾರಿಗೆ ಆಪ್ತ ಆಗ್ತದೆ ಅನ್ನೋದು ನಮಗೆ ಹೀಗೆ ಡಿಸೈಡ್ ಮಾಡಲಿಕ್ಕೆ ಕಷ್ಟ. ಬಟ್ ಅದರಲ್ಲೂ ಕೂಡ ಬೇರೆ ಬೇರೆ ಜನ ರಿಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಮೊಡ್ಯಾಲಿಟಿ ಆಗಲಿ, ಇದು ಜಾಸ್ತಿ ಇದು ಕಡಿಮೆ, ಇದು ಉತ್ತಮ ಇದು ನೀಚ ಅಂತ ಏನೂ ಇಲ್ಲ. ಆಯಾ ವ್ಯಕ್ತಿಗಳು ಅದನ್ನು ಹೇಗೆ ಬಳಸ್ತಾರೆ ಮತ್ತು ಯಾರಿಗೆ ಬಳಸ್ತಾರೆ ಅವ್ರಿಗೆ ಅದರ ಅನುಕೂಲ ಅಥವಾ ಅದು ಸೂಟ್ ಆಗ್ತದಾ ಅನ್ನೋದ್ರ ಆಧಾರದ ಮೇಲೆ ಡಿಸೈಡ್ ಆಗುವಂಥದ್ದು. ನಿತ್ಯನೂ ಬೇರೆ ಬೇರೆ ಕೇಸ್ಗಳು, ಬೇರೆ ಬೇರೆ ಕ್ಲೈಂಟ್ಗಳು, ಬೇರೆ ಬೇರೆ ಅನುಭವಗಳು, ಅದರಲ್ಲಿ ನಮಗೆ ಏನಾದರೂ ಇಂಪ್ಯಾಕ್ಟ್ ಆಗುವಂಥ ಕೆಲವು ಉದಾಹರಣೆಗಳು? ಖಂಡಿತವಾಗ್ಲಿ. ಒಬ್ಬ ಸೈಕಾಲಜಿಸ್ಟಿಗೆ ನಾನು ಏನು ಹೇಳೋದು ಅಂದರೆ, ಪ್ರತಿ ಸೆಷನ್ನು ಕೂಡ ಒಂದು ಪರೀಕ್ಷೆ ಇದ್ದ ಹಾಗೆ. ಯಾಕೆಂದರೆ ಪ್ರಶ್ನೆ ಏನು ಬರ್ತದೆ ಅಂತ ಗೊತ್ತಿಲ್ಲ. ಸೆಷನ್ ಶುರು ಮಾಡುವಾಗ ಪ್ರಶ್ನೆ ಏನು ಬರ್ಬೋದು ಅಂತ ಗೊತ್ತಿಲ್ಲ, ಮತ್ತು ಅದಕ್ಕೆ ಉತ್ತರ ಎಲ್ಲಿಂದ ಸಿಗ್ತದೆ ಅಂತಲೂ ಗೊತ್ತಿಲ್ಲ. ಅಲ್ಲೇ ಒಂದು ಹುಡುಕಾಟ, ಒಂದು ಉತ್ತರಗಳನ್ನು ಕಂಡುಕೊಳ್ಳುವಂಥ ಒಂದು ಎಕ್ಸಸೈಸ್ ಅದು. ಹಾಗಾಗಿ ನಮ್ಮದು ಪರೀಕ್ಷೆ ಥರ ಅನಿಸ್ತಾ ಇದೆಯಾ? ಇಲ್ಲ, ಯಾಕೆಂದರೆ ಪರೀಕ್ಷೆಗಳನ್ನು ಬರೆದು ಹಾಗಾಗಿ ಪ್ರತಿ ಒಂದು ಸೆಷನಲ್ಲೂ ಕೂಡ ನನಗೆ ಕಲೀಲಿಕ್ಕೆ ತುಂಬ ಸಿಗ್ತದೆ. ಒಂದು ಉದಾಹರಣೆ ಹೇಳೋದಂತಾದರೆ, ಇದು ಒಂದು 5 ವರ್ಷಗಳ ಹಿಂದಿನ ಕೇಸು. ಗುಡ್ಗಾವಿಂದ ಒಬ್ಬಳು ಕ್ಲೈಂಟ್ ಕಾಲ್ ಮಾಡಿದ್ಲು. ಅವಳದ್ದು ಕಥೆ ಭಾಳ ಮಾರ್ಮಿಕವಾದಂಥದ್ದು. ಅವಳು ರಾಜಸ್ಥಾನದ ಒಂದು ಹಳ್ಳಿಯಿಂದ ಬಂದಂಥವಳು. ಅವಳಿಗೆ ಯಾವುದೋ ಒಬ್ಬ ವ್ಯಕ್ತಿಯ ಪರಿಚಯ ಆಗ್ತದೆ. ಆ ವ್ಯಕ್ತಿಯ ಜೊತೆ ಒಂದು ಪ್ರೇಮ ಸಂಬಂಧ ಬೆಳೀತದೆ. ಆಮೇಲೆ ಅವನು ನಿನ್ನನ್ನು ಮದುವೆ ಆಗ್ತಾನೆ ಅಂತ ಹೇಳಿ, ಅವನು ನೋಯ್ಡಾದಲ್ಲಿ ಗುಡ್ಗಾವಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವಳಿಗೆ ಇಡೀ ನಗರ ಹೊಸತ್ತು. ಅವನ ಜೊತೆ ಓಡ್ಕೊಂಡು ಗುಡ್ಗಾವಿಗೆ ಬರ್ತಾಳೆ. ಬಂದಾದ ಮೇಲೆ
ಮನೆ ಮಾಡ್ತಾರೆ, ಒಂದು ಜೀವನ ಅಂತ ಶುರು ಮಾಡಿ ಒಂದು ಸ್ವಲ್ಪ ಸಮಯದಲ್ಲೇ ಆ ವ್ಯಕ್ತಿ ನಾಪತ್ತೆ ಆಗ್ತಾನೆ. ಊರು ಹೊಸ್ತು, ಇಲ್ಲಿ ಯಾರೂ ಪರಿಚಯ ಇಲ್ಲ, ಮನೆಯಿಂದ ಬಿಟ್ಟು ಬಂದಿರುವಂಥದ್ದು, ಹಾಗಾಗಿ ಮನೆಗೆ ಸಂಪರ್ಕ ಇಲ್ಲ. ಆಮೇಲೆ ಪೊಲೀಸ್ ಕಂಪ್ಲೇಂಟು ಎಲ್ಲ ಕೊಡ್ತಾಳೆ. ಆಮೇಲೆ ಕಡೆಗೆ ಒಂದು ಸ್ವಲ್ಪ ದಿನ ಆದಮೇಲೆ ವಾಪಸ್ ಬರ್ತಾನೆ. ಏನೋ ಕೆಲಸದ ಮೇಲೆ ಏನೋ ಅರ್ಜೆಂಟಾಗಿ ಹೋಗಬೇಕಾಯ್ತು ಅಂತಲೇ ಹೇಳಿರ್ತಾನೆ. ಇವಳು ನಂಬ್ತಾಳೆ ಅವನನ್ನು. ಆಮೇಲೆ ಮತ್ತೆ ಪುನಃ ಕಾಣಿಸ್ಕೊಳ್ಳೋದೇ ಆಗ್ತಾನೆ. ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಅವನು ಉತ್ತರ ಪ್ರದೇಶದ ಯಾವುದೋ ಇನ್ನೊಂದು ಹಳ್ಳಿ ಅವನು. ಇವಳಿಗೆ ಅವನ ಮನೆಯವ್ರಿಗೆ ಗೊತ್ತಿಲ್ಲ, ಅಥವಾ ಅವನು ಯಾವ ಹಳ್ಳಿಯವನು, ಆ ಹಳ್ಳಿಗೆ ಹೋಗಿ ಗೊತ್ತಿಲ್ಲ, ಏನೂ ಪರಿಚಯ ಇಲ್ಲ. ಈ ಮುಖತಃ ಪರಿಚಯ ಆಗೋದು ಮದುವೆ ಆಗಿದ್ದು. ಆಮೇಲೆ ಪುಣ್ಯಕ್ಕೆ ಅವನೊಂದು ಆಧಾರ್ ಕಾರ್ಡಿನ ಕಾಪಿ ಸಿಗ್ತದೆ ಅವಳಿಗೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ. ಅದರ ಆಧಾರದ ಮೇಲೆ ಟ್ರೈನ್ ಹತ್ತಿ ಆ ಹಳ್ಳಿಯನ್ನು ಹುಡುಕಿಕೊಂಡು ಅಲ್ಲಿಗೆ ಹೋದಾಗ ಅವನ ಮನೇಲಿದ್ದಾನೆ. ಇನ್ನೇನು ಇಲ್ಲ, ಫ್ಯಾಮಿಲಿ ಇರಲಿಲ್ಲ ಪುಣ್ಯಕ್ಕೆ. ಅಪ್ಪ ಅಮ್ಮ ಟಿಪಿಕಲ್. ಫ್ಯಾಮಿಲಿ ಇರಲಿಲ್ಲ, ಬಟ್ ಮನೆ ದೊಡ್ಡ ಕೂಡು ಕುಟುಂಬ ಅದೆಲ್ಲ ಇದೆ. ಇವಳು ಹೋಗಿ, ನೀನು ಯಾಕೆ ಇಲ್ಲಿದೆಯಾ, ನನಗೆ ಹೇಳು ಇಲ್ಲ ಇಲ್ಲಿ ಬಂದಿದ್ದೀಯ ಅಂತೆಲ್ಲ ಅಂದರೆ, ನೀನು ಯಾಕೆ ಇಲ್ಲಿ ಬಂದದ್ದು, ನನಗೆ ನಿನ್ನೊಟ್ಟಿಗೆ ಇರ್ಲಿಕ್ಕೆ ಇಷ್ಟ ಇಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ಇವಳಿಗೆ ಒಂಥರ ಶಾಕ್ ಹೊಡೆದಾಗ ಆಗ್ತದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲಿರೋ ಯಾರೂ ಕೂಡ ಇವಳಿಗೆ ಸಪೋರ್ಟಿಗೆ ನಿಲ್ಲೋದಿಲ್ಲ. ಹಾಗೆ ವಾಪಸ್ ಗುಡುವಾಗಿ ಬರ್ತಾಳೆ. ಮತ್ತೆ ಏನು ಮಾಡೋದು ಅನ್ನೋಂಥದ್ದು ದೊಡ್ಡ ಪ್ರಶ್ನೆ ಆಗಿತ್ತು. ಯಾರೋ ನನಗೆ ಪರಿಚಯ ಇರೋರು ಅವಳನ್ನು ಭೇಟಿ ಮಾಡಿ ಹೇಗೋ ನನ್ನ ರೆಫರಲ್ ಕೊಟ್ಟ ಕಾರಣ ನನಗೆ ಫೋನ್ ಮಾಡಿ ಹೀಗೆ ಮಾತಾಡ್ತಾ ಇದ್ದಾಗ, ಆವಾಗ ಇನ್ನೂ ನಾನು ಇನ್ನರ್ ಚೈಲ್ಡ್ ಹೀಲಿಂಗ್ ಓದೋದೆಲ್ಲ ಮಾಡ್ತಾ ಇರಲಿಲ್ಲ. ಹೀಗೆ ಮಾತಾಡುವಾಗ ನಾನು ಅವಳು ಇಡೀ ಕಥೆಯನ್ನು ಕೇಳಿ ಅವಳು ಮತ್ತೆ ಕೇಳಿದೆ, ನಿನಗೆ ಈಗೇನು ಬೇಕು ಅಂತ ಕೇಳಿದ್ರೆ, ಅವನು ವಾಪಸ್ ಬರಬೇಕು, ನಾನು ಚೆನ್ನಾಗಿ ಜೀವನ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಹೀಗೆ ಒಂದು ಪ್ರಶ್ನೆ ಕೇಳಿದೆ, ಈಗ ನಿನಗೆ ಅವನ ಬಗ್ಗೆ ಯೋಚನೆ ಮಾಡಿದಾಗ ನಿನಗೇನು ಅನ್ನಿಸ್ತದೆ? ನನಗಿನ್ನೂ ಅವನ ಬಗ್ಗೆ ಪ್ರೀತಿ ಇದೆ ಅಂತ ಅಂದ್ಲು. ನಾನು ನನ್ನ ಬೇರೆ ಯಾವುದೋ ಒಂದು ಟೆಕ್ನಿಕ್ಕಿನ ಆಧಾರದ ಮೇಲೆ ಆನ್ ಎ ಸ್ಕೇಲ್ ಆಫ್ 10 ನಿನಗೆ ಎಷ್ಟು ಅವನ ಬಗ್ಗೆ ಪ್ರೀತಿ ಇದೆ ಅಂತ ಕೇಳಿದೆ. ಅವಳು ಹೇಳಿದ ಉತ್ತರ ಬಹಳ ಮಾರ್ಮಿಕವಾಗಿತ್ತು. ನನ್ನ ಪ್ರೀತಿಯನ್ನು ನೀನು ಹೇಗೆ ಅಳಿತೀಯಾ? 10 ಸ್ಕೇಲಲ್ಲಿ ಹೇಳು ಅಂದರೆ ಹೇಗೆ? ಪ್ರೀತಿ ಅನ್ನೋದಕ್ಕೆ ಮಾಪನ ಇಲ್ಲ, ನನಗೆ ಪ್ರೀತಿ ಇದೆ ಅಷ್ಟೇ ಅಂತ. ಸೊ ನನ್ನ ಇಡೀ ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡಿತ್ತು ಅದು. ಹಾಗೆ ಕ್ಲೈಂಟ್ಗಳಿಂದ ನಾವು ಕಲೀಲಿಕ್ಕೆ ಈ ಥರದ್ದು ತುಂಬ ವಿಷಯಗಳು ಸಿಗ್ತದೆ. ಬೇರೆ ಒಂದಷ್ಟು ಕೇಸ್ ಸ್ಟಡಿಗಳನ್ನು ಹೇಳೋದಂತಾದರೆ, ಒಬ್ಬ 16 ವರ್ಷದ ಹುಡುಗ ಅವನ ತಂದೆ ತಾಯಿ ಕರ್ಕೊಂಬಂದಿದ್ರು. ಪ್ರಾಬ್ಲಮ್ ಏನು ಅಂತ ಹೇಳಲಿಲ್ಲ ಮುಂಚೆನೇ, ಕರ್ಕೊಂಬರ್ತಾ ಇದ್ದೇವೆ ಅಂತಂದ್ರು. ಬಂದಾದ ಮೇಲೆ ಏನು ವಿಷಯ ಅಂತ ಕೇಳಿದ್ರೆ, ಇವನು 10ನೇ ಕ್ಲಾಸ್ ಪಾಸಾದ, ಕಲೀಲಿಕ್ಕೆ ತುಂಬ ಒಳ್ಳೆಯ ಹುಡುಗ, ಒಳ್ಳೆಯ ಮಾರ್ಕು ಬರ್ತದೆ, ಅಥವಾ ಹಿಂದಿನ ಪರೀಕ್ಷೆಗಳಲ್ಲೂ ಚೆನ್ನಾಗಿ ಬಂದಿದೆ. ಸಾಧಾರಣವಾಗಿ ಈ ಥರದ ಕಲಿಕೆಯಲ್ಲಿ ಸಮಸ್ಯೆ ಇದೆ, ಈ ಥರದ್ದೆಲ್ಲ ಮಾಮೂಲಾಗಿ ಸೈಕಾಲಜಿಸ್ಟ್ಗಳ ಹತ್ರ ಬರುವಂಥ ಕೇಸ್ಗಳು. ಹಾಗಿದ್ರೆ ಏನು ಸಮಸ್ಯೆ ಅಂತ ಕೇಳಿದ್ರೆ, ಇನ್ನೀಗ ಇವನನ್ನು PUCಗೋ ಕಳಿಸ್ಬೇಕು ಅಂತಾದರೆ ನಾವು ಹಾಸ್ಟೆಲಿಗೋ ಎಲ್ಲರೂ ಹಾಕಬೇಕು. ಆದರೆ ಇವನಿಗೊಂದು ಅಭ್ಯಾಸ ಇದೆ, ಏನು ಅಂದರೆ ಬಟ್ಟೆಗಳನ್ನು ಜಗಿತಾನೆ. ಅವನಿಗೆ ಗೊತ್ತೇ ಆಗೋದಿಲ್ಲ. ಥಮ್ ಸಕ್ಕಿಂಗ್ ಅಂತ ನಾವು ಮಕ್ಕಳಲ್ಲಿ ಏನು ಕಾಣುತ್ತೇವೋ ಅದೇ ಥರ ಇವನಿಗೆ ಒಂದು ಬಟ್ಟೆಯನ್ನು ಜಗಿಯುವಂಥ ಅಭ್ಯಾಸ. ಅದು ಅವನಿಗೆ ಗೊತ್ತಿಲ್ಲದೆ ಆಗ್ತಾ ಇದ್ದಂಥದ್ದು. ಅಂದರೆ ಬೇಕು ಅಂತ ಜಗಿತಾ ಇದ್ದದಲ್ಲ, ಸಹಜವಾಗಿ ಪಕ್ಕದಲ್ಲಿದ್ದ ಬಟ್ಟೆಯನ್ನು ಅವನು ಜಗಿಲಿಕ್ಕೆ ಶುರು ಮಾಡ್ತಿದ್ದ. ಅವನು ಓದ್ತಾ ಇರಬೇಕಾದ್ರೆ ಅವನ ಗಮನ ಇಡೀ ಓದೋದ್ರ ಕಡೆಗೆ ಇರ್ತದೆ, ಒಟ್ಟಿಗೆ ಬಟ್ಟೆ ಜಗಿತಾ ಇದ್ದ. TV ನೋಡ್ಬೇಕಾದ್ರೂ ಹೀಗೆ. ಅದು ಎಲ್ಲಿವರೆಗೆ? ನಾನು ಹೈಸ್ಕೂಲಲ್ಲಿ ಇದ್ದಾಗ ಹಾಸ್ಟೆಲಲ್ಲಿ ಇದ್ದೆ. ಅಲ್ಲಿ ಹೈಸ್ಕೂಲ್ 8ನೇ 9ನೇ ಕ್ಲಾಸಿನ ಹುಡುಗ, ಆವಾಗಲೂ ಬೆಡ್ ವೆಟ್ಟಿಂಗು, ಹಾಸಿಗೆಯಲ್ಲಿ ಇದು ಮಾಡುವಂಥ. ಸೊ ಈ ಥರದ ಹೇಳಿದಾಗ ನೆನಪಾಯ್ತು, 10ನೇ ಕ್ಲಾಸ್ನವ್ರು ಹಾಗೆ ಮಾಡ್ತಾರ ಅಂತಂದಾಗ ಅದೊಂದು ಆಶ್ಚರ್ಯದ ವಿಷಯ. ಹೌದು. ಸೊ ಈ ಥರದ ಸಮಸ್ಯೆ ಇದ್ದಾಗ ಹಾಸ್ಟೆಲಿಗೆ ಹೋದರೆ ಇತರ ವಿದ್ಯಾರ್ಥಿಗಳು ಅವನನ್ನು ಗೇಲಿ ಮಾಡ್ಬೋದು, ಅಥವಾ ಅದೊಂಥರ ಅವನ ಕಾನ್ಫಿಡೆನ್ಸನ್ನು ತೆಗಿಬೋದು, ಟ್ರಾಮಾ ಆಗ್ಬೋದು ಅನ್ನುವಂಥ. ಇವನನ್ನು ಅನುಭವಿಸಿದ ನಾನು ನೋಡಿದ್ದೀನಿ. ಬಂದಾಗ ಇದ್ದ ಕಾನ್ಫಿಡೆನ್ಸ್ ಏನಿದೆ, ದಿನ ಹೋದಂಗೆ ಇಮೋಷನಲಿ ವೀಕ್. ಕರೆಕ್ಟ್. ಸೊ ಅದೇ ಭಯದಿಂದ ತಂದೆ ತಾಯಿ ಕರ್ಕೊಂಡ್ಬಂದಿದ್ರು. ಅವನು ಮಲಗಿದ್ದಾಗನೂ ಈ ಬಾಯಿಗೆ ಹಾಕುವಂಥ ಅಭ್ಯಾಸ ಇತ್ತು. ಅಂದರೆ ನಮಗೆ ಅದು ಕಾನ್ಷಿಯಸ್ ಎಫರ್ಟ್ ಅಲ್ಲ ಅನ್ನೋದಕ್ಕೆ ಅದು ಇನ್ನೊಂದು ವ್ಯಾಲಿಡೇಷನ್. ನಿದ್ದೆಯಲ್ಲೂ ಅವನು ಬಾಯಿಗೆ ಹಾಕ್ತಿದ್ದ. ಸೊ ಅವನಿಗೆ ಫಸ್ಟಿಗೆ ಸೈಕಾಲಜಿಸ್ಟ್ ಹತ್ರ ಬರ್ಲಿಕ್ಕೆ ಅಷ್ಟು ಇಷ್ಟ ಇರಲಿಲ್ಲ, ಯಾಕೆಂದರೆ ನಾವು ಆಗ ಸ್ಟಿಗ್ಮಾದ ಬಗ್ಗೆ ಏನು ಮಾತಾಡಿದ್ವು, ಸ್ಟಿಗ್ಮಾ ಅವನಲ್ಲೂ ಇತ್ತು. ಬಟ್ ಹಾಗಂತ ಅವನಿಗೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅನ್ನೋವಂಥ ಮನಸ್ಥಿತಿಯೂ ಇತ್ತು. ಹಾಗಾಗಿ ಸೆಷನ್ಗೆ ಸರಿ ನಾನು ಅಪ್ಪ ಅಮ್ಮನನ್ನು ಹೊರಗೆ ಕಳಿಸಿದೆ. ಆಮೇಲೆ ಇವನೊಟ್ಟಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಬಹಳ ಸುಲಭವಾಗಿ ನಮ್ಮ ಪ್ರಾಸೆಸ್ಸಿಗೆ ಅವನು ಒಗ್ಗಿಕೊಂಡ. ಯಾವುದೇ ಮಧ್ಯ ರೆಸಿಸ್ಟೆನ್ಸ್ ಇರಲಿಲ್ಲ. ರಿಗ್ರೆಷನ್ ಮಾಡಿದಾಗ ಅದು ಎಲ್ಲಿಗೆ ಹೋಯಿತು ಅಂದರೆ, ಅವನು ಗರ್ಭದಲ್ಲಿದ್ದಾಗ ಏನೋ ಒಂದು ತಾಯಿಗೆ ಆದ ಭಯದಿಂದ
ಇವನು ಬಾಯಿಗೆ ತಂಬ ಹಾಕ್ಕೊಂಡಿದ್ದ, ಎಲ್ಲಿ ಅವನು ಗರ್ಭದಲ್ಲಿದ್ದಾಗ. ಇದನ್ನು ವೂಮ್ ಹೀಲಿಂಗ್ ಅಂತ ಕರಿತೇವೆ ನಮ್ಮ ಸೈಕಲಾಜಿಕಲ್ ಭಾಷೆಯಲ್ಲಿ. ಸೊ ಅದಾದ ಮೇಲೆ 1 ವರ್ಷದವನಿದ್ದಾಗ ಇನ್ನೊಂದು ಯಾವುದೋ ಒಂದು ಭಯದ ವಾತಾವರಣ ಇತ್ತು. ಏನು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ, ಯಾಕೆಂದರೆ ಅದು ಮಗುವಾಗಿದ್ದಾಗ ಆದಂಥ ಅನುಭವ. ಸೊ ಏನೋ ಒಂದು ನಾಯ್ಸ್ ಬಂದು ಮಗುವಿಗೆ ಭಯ ಆಗಿತ್ತು. ಭಯ ಆದಾಗ ತಂಬು ಹಾಕೋ ಬದಲು ಬಟ್ಟೆಯನ್ನು ಹಾಕ್ಕೊಂಡಿದ್ರು. ಆವಾಗ ಅದೇನೋ ಆ ಒಂದು ನೆಮ್ಮದಿಯನ್ನು ಅಥವಾ ಸೇಫ್ಟಿ ಅನ್ನುವಂಥ ಒಂದು ಫೀಲಿಂಗ್ ಕೊಡ್ತೋ, ಆ ಫೀಲಿಂಗು ಅವನಿಗೆ ಕಂಟಿನ್ಯೂಸ್ ಆಗಿ ಆ ಭಯ ಅನ್ನೋದು ಕೂತ್ಬಿಟ್ಟಿತ್ತು. ಬಟ್ಟೆ ಹಾಕಿದಾಗ ಸೇಫ್ಟಿ ಫೀಲ್ ಆಗ್ತಾ ಇತ್ತು. ಸೊ ಆಟೋಮ್ಯಾಟಿಕ್ ಆಗಿ ಅವನಿಗೆ ಯಾವಾಗೆಲ್ಲ ಓದಬೇಕಾದ್ರೆ ಅಥವಾ ಯಾವುದೇ ಚಾಲೆಂಜಿಂಗ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಬಹುಶಃ ಆ ಭಯ ಮನಸ್ಸಲ್ಲಿ ಇರ್ತಿತ್ತು. ಅದಕ್ಕೆ ಸೇಫ್ಟಿ ಫೀಲಿಂಗ್ ಆಗಿ ಇದು ಕೋಪಿಂಗ್ ಮೆಕ್ಯಾನಿಸಮ್ ಆಗಿ ಬರ್ತಾ ಇತ್ತು. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದ್ದಂಥದ್ದು. ಸೊ ಯಾವಾಗ ನಾವು ಈ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿ ಇದನ್ನು ಅಡ್ರೆಸ್ ಮಾಡಿದ್ವೋ ಬಹಳ ಸುಲಭವಾಗಿ, ಅಂದರೆ ನಾನು ಇದು ಬಹಳ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೆ, 30-35 ನಿಮಿಷದಲ್ಲಿ ಸೆಷನ್ ಮುಗಿದೋಯ್ತು. ಯಾಕೆಂದರೆ ಅದಾದ ಮೇಲೆ ಅವನಿಗೆಲ್ಲೂ ಆ ಥರದ ಟ್ರೊಮ್ಯಾಟಿಕ್ ಇನ್ಸಿಡೆಂಟ್ ಆಗಿರಲಿಲ್ಲ. ಕೋಪಿಂಗ್ ಮೆಕ್ಯಾನಿಸಮ್ ಇತ್ತಲ್ಲ, ಸೊ ಕೋಪಿಂಗ್ ಮೆಕ್ಯಾನಿಸಮ್ ವರ್ಕ್ ಆಗ್ತಾ ಇತ್ತು. ಸೊ ಯಾವಾಗ ಆ ಭಯವನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಆಯಿತು, 30 ನಿಮಿಷದಲ್ಲಿ ಸೆಷನ್ ಮುಗೀತು. ನಾನು ಅಪ್ಪ ಅಮ್ಮನ ವಾಪಸ್ ಕರೆದೆ, ಬನ್ನಿ ಅಂತ. ಏನಾಗಿತ್ತು ಅಂತ ಅವ್ರಿಗೆಲ್ಲರಿಗೂ ಕುತೂಹಲ ಇರ್ತದಲ್ಲ, ಅದು ಹೀಗೀಗಿತ್ತು ಅಂತಂದರೆ ಅವ್ರು ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಹಾಗೂ ಆಗ್ತದಾ ಅನ್ನುವಂಥ ಪ್ರಶ್ನೆ ಇತ್ತು ಅವ್ರ ಮನಸ್ಸಲ್ಲಿ. ನಾನಂದೆ ಇನ್ನೂ ಹೆಚ್ಚಿನ ವಿವರ ಇನ್ನೊಂದು ದಿವಸ ಕೊಡ್ತೇನೆ, ಅವನಿರುವಾಗ ಈಗ ಬೇಡ. ಯಾಕೆಂದರೆ ಈಗಷ್ಟೇ ನಾವು ಒಂದು ಆಪರೇಷನ್ ಮಾಡಿ ಬಂದಿದ್ದೇವೆ, ಅವನಿಗೆ ರೆಸ್ಟಿನ ಅಗತ್ಯ ಇದೆ, ಹೀಲಿಂಗಿನ ಅಗತ್ಯ ಇದೆ. ಈಗ ನಾನು ಅದ್ರ ಬಗ್ಗೆ ಅವನ ಎದುರು ಚರ್ಚೆ ಮಾಡೋದಿಲ್ಲ, ಇನ್ನೊಂದು ದಿವಸ ಮಾತಾಡುವ. ಸಮಸ್ಯೆ ಇನ್ನೂ ಕಂಟಿನ್ಯೂ ಆದರೆ ನೀವು ವಾಪಸ್ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸ್ಕೊಟ್ಟೆ. ಆ ದಿವಸ ರಾತ್ರಿ ಅವನ ಅಪ್ಪ ಅಮ್ಮ ಇಬ್ಬರು ಎಚ್ಚರ ಇದ್ದು ಜಾಗರಣೆ ಮಾಡಿ ರಾತ್ರಿಯಲ್ಲಿ ಎಲ್ಲರೂ ಬಾಯಿಗೆ ಬಟ್ಟೆ ಹಾಕ್ತಾನ ಅಂತ ಕಾದು ಕೂತಿದ್ರು. ಅವನು ಆ ದಿವಸದಿಂದ ಇವತ್ತಿನವರೆಗೂ ಬಟ್ಟೆಯನ್ನು ಬಾಯಿಗೆ ಹಾಕಲೇ ಇಲ್ಲ. ಸೊ ಈ ಥರದ ಟ್ರಾನ್ಸ್ಫಾರ್ಮೇಷನ್ಗಳು ನಮ್ಮ ಥೆರಪಿಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತವೆ. ನೀವು ಇದನ್ನು ಹೇಳಿದಾಗ ನನಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿದ್ದೇನು ಅಂತಂದರೆ, ಮೊದಲನೇದು ಅದೇ ನಾನೊಂದು ಉದಾಹರಣೆನ ಹೇಳಿದೆ, ಬಟ್ ಅದಕ್ಕಿಂತ ಮೊದಲೇ ಈ ಅಂದರೆ ಹೆಬ್ಬೆಟ್ಟನ್ನು ಬಾಯಲ್ಲಿ ಇಟ್ಕೊಳ್ಳೋದು ಮಗು, ಅದು ಹಾಗಿದ್ರೆ ಆ ಥರದ ಕೋಪಿಂಗ್ ಮೆಕ್ಯಾನಿಸಮ್ ಆಗಿರುತ್ತೆ ಅಂತ ನೀವು ಹೇಳೋದು? ಹೌದು. ಯಾಕೆಂದರೆ ಇನ್ನೊಂದು ಹಾಗಿದ್ರೆ ಅವರು ಕೂಡ ಇದನ್ನು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು, ನಿಮ್ಮ ಥರ ಸೈಕಾಲಜಿಸ್ಟ್ ಹತ್ರ ಅಥವಾ ಇನ್ನರ್ ಚೈಲ್ಡ್ ಹೀಲಿಂಗನ್ನೇ ಮಾಡಿಸ್ಕೋಬೇಕು. ಹಾಗಿದ್ರೆ ಅದು ಹೇಗೆ ಅದರಿಂದ ಹೊರಗೆ ಬರ್ತಾರೆ? ಅಂದರೆ ಸಾಧಾರಣವಾಗಿ ಮಕ್ಕಳು ಯಾಕೆ ಥಂಬ್ ಸಕ್ಕಿಂಗ್ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಅಧ್ಯಯನದ ಆಧಾರದ ಮೇಲೆ ಹೇಳೋದಾದರೆ, ವೂಮ್ನಲ್ಲಿ ಅಂದರೆ ಗರ್ಭದಲ್ಲಿದ್ದಾಗ ಅವರಿಗೊಂದು ಬೇರೆ ರೀತಿಯಾದಂಥ ಸೇಫ್ಟಿ ಫೀಲಿಂಗ್ ಇರ್ತದೆ. ಜಗತ್ತಿಗೆ ಬರುವುದು ಅನ್ನೋದು ಒಂದು ಹೊಸ ಅನುಭವ, ಹೊಸ ಒಂದು ಭಯದ ವಾತಾವರಣವು ಸೃಷ್ಟಿ ಆಗಬಹುದು. ಅಲ್ಲಿ ಥಂಬ್ ಸಕ್ಕಿಂಗ್ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಆಗಿರ್ತದೆ. ಸೊ ಅದು ಎಲ್ಲಾದರೂ ಅವರಿಗೆ ಆ ಭಯದಿಂದ ಹೊರಗೆ ಬರುವುದಕ್ಕೆ ಮೂಲಭೂತವಾಗಿ ಯಾರು ಸಹಾಯ ಮಾಡಬೇಕು ಅಂದರೆ ತಂದೆ ತಾಯಿ. ಅವರ ಅದಕ್ಕೆ ಮಗುವನ್ನು ತಬ್ಕೊಳ್ಳುವಂಥದ್ದು, ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥದ್ದು, ಅದಕ್ಕೆ ಆ ಸೇಫ್ಟಿ ಫೀಲಿಂಗನ್ನು ಎನ್ಶೋರ್ ಮಾಡುವಂಥದ್ದು ತಂದೆ ತಾಯಿಗಳ ಜವಾಬ್ದಾರಿ. ಯಾವಾಗ ಆ ಸೇಫ್ಟಿ ಫೀಲಿಂಗ್ ಮಗುವಿಗೆ ಬಂದಿರೋದಿಲ್ವೋ ಆವಾಗ ಈ ಥರದ ಕೋಪಿಂಗ್ ಮೆಕ್ಯಾನಿಸಮ್ ಇನ್ನೂ ಕಂಟಿನ್ಯೂ ಆಗುವ ಸಾಧ್ಯತೆಗಳಿರ್ತವೆ. ಸೊ ಹಾಗೆ ಅದಂದರೆ ನ್ಯಾಚುರಲ್ ಆಗಿ ಅದರಿಂದ ಹೊರಗೆ ಬರ್ತಾರೆ, ಅಥವಾ ಕೆಲವರು ಅದನ್ನ ಜೋರು ಮಾಡಿ ತೆಗೆಸೋದಿರ್ಬೋದು, ಬೈಯೋದಿರ್ಬೋದು. ಹೌದು, ಕೆಲವರು ಒತ್ತಾಯಪೂರ್ವಕವಾಗಿ ಅದನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅದು ಯಾವ ಥರ ಇಂಪ್ಯಾಕ್ಟ್ ಕೊಡುತ್ತೆ? ಅದರಿಂದಾಗಿ ಅವರಿಗೆ ಸೇಫ್ಟಿ ಫೀಲಿಂಗ್ ಇರುವುದಿಲ್ಲ. ಅವರು ಹೊರಗಿನ ಪ್ರಪಂಚದ ಬಗ್ಗೆ ಯಾವತ್ತೂ ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಇಟ್ಕೊಂಡೇ ಇರ್ತಾರೆ. ಈಗ ನೀವು ಬೇರೆ ಬೇರೆ ವ್ಯಕ್ತಿಗಳನ್ನು ಭೇಟಿ ಮಾಡಿರ್ತೀರಿ. ಕೆಲವರು ಬೇರೆ ವ್ಯಕ್ತಿಗಳನ್ನು ಬಹಳ ಸುಲಭವಾಗಿ ನಂಬ್ತಾರೆ, ಕೆಲವರಿಗೆ ನಂಬಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ಅಥವಾ ಹೊಸ ಟ್ರಸ್ಟ್ ಇಶ್ಯೂಸ್ ಬೆಳೆದಿರುತ್ತದೆ, ಅಥವಾ ಹೊಸ ಜಾಗ ಅಂತಂದ ತಕ್ಷಣ ಒಂಥರ ಭಯ ಅಥವಾ ಒಂಥರ ಅನಿರ್ದಿಷ್ಟತೆ ಅನ್ನುವಂಥದ್ದು ಅವರಲ್ಲಿ ಇರ್ತದೆ. ಸೊ ಇದು ಯಾಕೆ ಆಗ್ತದೆ ಅನ್ನೋದಕ್ಕೆ ಚೈಲ್ಡ್ಹುಡ್ಡಿನ ಅನುಭವಗಳೇ ಕಾರಣ. ಸೊ ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ನಮಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಯೇ ಅದನ್ನು ಹೊರಗೆ ತೆಗಿಲಿಕ್ಕೆ ಸಾಧ್ಯ ಆಗುವಂಥ